ಇತ್ತೀಚೆಗೆ ಭಾರತದ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನ ಹೈದರಾಬಾದ್ನಲ್ಲಿರುವ ಸೆಂಟರ್ ಫಾರ್ ಹೈಲಿ ಎನರ್ಜಿ ಸಿಸ್ಟಮ್ ಆ್ಯಂಡ್ ಸೈಂಟಿಸ್ಟ್ ಲೇಸರ್ ವೆಪನನ್ನು ತಯಾರಿಸಿ ಅದನ್ನು ನ್ಯಾಷನಲ್ ಓಪನ್ ಏರ್ ರೇಂಜ್ ಕುರ್ನೂಲ್ ಆಂಧ್ರ ಪ್ರದೇಶನಲ್ಲಿ ಟೆಸ್ಟ್ ಅನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅದರ ಹೆಸರು ಡೈರೆಕ್ಟೆಡ್ ಎನರ್ಜಿ ವೆಪನ್ MK2A. ಈ ಲೇಸರ್ನ ಸ್ಪೀಡ್ ಆಫ್ ಲೈಟ್ಗೆ ಈಕ್ವಲ್ ಆಗಿದೆ. ಅಂದರೆ 3,00,000 km/s ವೇಗದಲ್ಲಿ ಈ ಲೇಸರ್ ಚಲಿಸುತ್ತದೆ. ಒಂದು ಸಲ ಈ ಲೇಸರನ್ನು ಆಪರೇಟ್ ಮಾಡಿದ ನಂತರ ಎನಿಮಿಗೆ ಥಿಂಕ್ ಮಾಡಲು ಸಹ ಟೈಮ್ ನೀಡುವುದಿಲ್ಲ, ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಮತ್ತು ಇದು ಹೈಲಿ ಫೋಕಸ್ಡ್ ಎನರ್ಜಿ ಲೈಕ್ ಲೇಸರ್ಸ್, ಮೈಕ್ರೋವೇವ್ಸ್ ಆ್ಯಂಡ್ ಪಾರ್ಟಿಕಲ್ ಬೀಮ್ಸ್ ಟು ಡೆಸ್ಟ್ರಾಯ್ ದ ಎನಿಮಿ ಟಾರ್ಗೆಟ್. ಹಾಗೆ ಈ ಲೇಸರ್ ವೆಪನ್ನ ಕಾಸ್ಟ್ ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ. ಅಂದರೆ ಇದು ಎ ಫ್ಯೂ ಲೀಟರ್ಸ್ ಆಫ್ ಪೆಟ್ರೋಲನ್ನು ಯೂಸ್ ಮಾಡುತ್ತೆ. ಮತ್ತು ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಈಗಾಗಲೇ US, ರಷ್ಯಾ, ಚೀನಾ ಮತ್ತು ಇಸ್ರೇಲ್ನಲ್ಲಿ ಹೊಂದಿದೆ. ಈಗ ನಮ್ಮ ಭಾರತವು ತಾನೇ ತಯಾರಿಸಿ ಈ ವೆಪನನ್ನು ಟೆಸ್ಟ್ ಮಾಡಲಾಗಿದೆ. ಥ್ಯಾಂಕ್ ಯು.